ಸರ್ 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ, ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು ನಾನು ಫಸ್ಟಿಂದಾನೆ ಈ ಥರ ವಿಷಯಗಳಿಂದ ದೂರ ಅಂಡ್ ನಾನು ವಿಶ್ವ ಸರ್ ಭಾಳ ಹತ್ರದಿಂದ ನೋಡಿದ್ದೀನಿ. ಎಷ್ಟು ಅವ್ರಿಗೆ ಡಾಕ್ಟರೇಟ್ ಬಂತು ಆಗ್ತಾ ನಾನು ರಾಮಶಾಮ ರಿಲೀಸ್ ಆಗಿತ್ತು. ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್. ಪ್ರೆಸ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವ್ರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ ಮೆಮೊರಿ ಅಂದರೆ. ಈಗ ಶೇಕ್ಸ್ಪಿಯರ್ ಅಂತ ನಮ್ಗೆ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ಬಟ್ ಈ ಸ್ಮಾರಕ ಅನ್ನೋದಿದೆಯಲ್ಲ, ಅದು ಸಾಮೂಹಿಕ ನೆನಪು. ಅದು ಅಲ್ಲಿ ನಡೆದಿದ್ದು ಅಭಿಮಾನ ಸ್ಟುಡಿಯೋ. ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಸಹಜ. ಬಟ್ ಏನ್ ಮಾಡೋದು, ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು, ಬಹಳ ನ್ಯಾಯವಾಗಿ ಕೆಲಸ, ಬಹಳ ಅವ್ರ ಕಡೆ ಬಹಳ ಪರ್ಫೆಕ್ಟ್ ಆಗಿ ನ್ಯಾಯವಾಗಿ ಮಾಡಿದ್ರು ಅದನ್ನ. ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ದೀನಿ, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಆ ಥರ ಆದರೆ ಭಾರತೀಯಮ್ಮ ಆಗಲಿ, ಆ ಕುಟುಂಬ ಆಗಲಿ, ಅಭಿಮಾನಿಗಳು, ಸಂಬಂಧಪಟ್ಟವ್ರು ಎಲ್ಲರೂ ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಸರ್ ಅದು ಗಂಭೀರವಾಗಿ ಆಗ್ಬೇಕು ಸರ್. ವಿಷ್ಣುವರ್ಧನ್ ಅಂತಲೇ ಗಾಂಭೀರ್ಯ ಸರ್, ಅವ್ರ ಗಾಂಭೀರ್ಯ ಅದೇನಾದರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತಾಗಿ ನಡೆದು ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ಅವರಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ನಿಮ್ದಾಗಿಸ್ಕೊಳ್ಳಿ. ನೀವು ನಿಮ್ಮಲ್ಲಿ ಅಣ್ಣವ್ರು ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ. ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ. ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಇಷ್ಟವಾದ ಅವರ ಗಾಂಭೀರ್ಯ. ಆ ವಿಷಯ ಅದು ಏನೇ ಆಗಲಿ ಸ್ಮಾರಕ ಬಹಳ ಗಂಭೀರವಾಗಿ ನಡಿಬೇಕು, ಸ್ಮೂತಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಅಲ್ಲಲ್ಲ, ಅದೇ ಸ್ಕ್ರಿಪ್ಟ್ ಅಲ್ಲ ಸರ್, ಎಲ್ಲರ ಕಡೆ ಬರ್ತಾ ಇರ್ತದ. ಅದೇನಾಯ್ತು ಪಾಪ, ಆಪ್ತಮಿತ್ರ 1 ಅಲ್ಲಿ ಒಂದು ಟ್ರಾಜಿಡಿ ಆಯ್ತು, ಆಪ್ತಮಿತ್ರ 2 ಅಲ್ಲಿ ಇನ್ನೊಂದು ಟ್ರಾಜಿಡಿ ಆಯ್ತು. ಹಾಗಾಗಿ ಆಪ್ತಮಿತ್ರ 3 ಅಂತ ಪ್ರಸ್ತಾಪ ಬಂದಾಗಲ್ಲ ಈ ತರ ವಿಷಯ ನಡೀತಾ ಇರುತ್ತೆ. ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್, ಅದೊಂದು ಸ್ಕ್ರೀನು, ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು, ಅದಕ್ಕಷ್ಟೇ ಮುಖ್ಯತ್ವ ಕೊಡಬೇಕು ನನಗನ್ಸುತ್ತೆ.